ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನಿವತ್ತು ಯಾವ್ದು ಲೊಕೇಶನ್ ಅಲ್ಲಿ ಇದೀನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಮೈಸೂರು ರೋಡ್ ಕುಂಬ್ಳಗೋಡ್ ಗೊತ್ತೇ ಇದೆ. ಕುಂಬ್ಳಗೋಡ್ ಸರ್ಕಲ್ ಇಂದ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ನನ್ನ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು ನೀವು, BGS ಸ್ಕೂಲ್ ಕೂಡ ಇದೆ. ಅಟ್ಯಾಚ್ ಆಗಿರುವಂತ ಲೇಔಟ್ ಅಂತಾನೆ ಹೇಳ್ಬೋದು. ಸ್ಕೂಲ್ ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂತ ಲೇಔಟ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಲೇಔಟ್ ಮಾತ್ರ. ಹಾಗೆ ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು, ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ. ಹಾಗೆ ನಿಮ್ಗೆ ಅಲ್ಲೊಂದು ಅಪಾರ್ಟ್ಮೆಂಟ್ಸ್ ಕೂಡ ಕಾಣಿಸ್ತಾ ಇರ್ಬೋದು ನೋಡಿ. ಅದು ಬಂದ್ಬಿಟ್ಟು ನಿಮ್ಗೆ BDA ಅವ್ರದ್ದು ಅಪಾರ್ಟ್ಮೆಂಟ್ಸ್ ಕೂಡ ಆಗಿದೆ. ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಮೇನ್ ರೋಡ್ ಇಂದ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಇವತ್ತು ನಾನು ಬಂದಿರೋದು ಆರಾಧ್ಯ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರ ಲೇಔಟ್ ಆಗಿ ಬಂದಿದ್ದೀನಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಆರಾಧ್ಯ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಅಮೃತ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಮ್ಯಾಮ್ ನಾವು? ಇವತ್ತು ನಾವು ನಿಯರ್ ಟು ಕುಂಬ್ಳಗೋಡ್ ಮೈಸೂರು ರೋಡ್ ಹತ್ರ ಇದೀವಿ ಮ್ಯಾಮ್. ಓಕೆ, ಕುಂಬ್ಳಗೋಡ್ ಸರ್ಕಲ್ ಇಂದ ಕೇವಲ 2 ಕಿಲೋಮೀಟರ್ಸ್ ಆಗುತ್ತಲ್ವಾ ಇದು? ಹೌದು ಮ್ಯಾಮ್. ಓಕೆ ಮ್ಯಾಮ್, ಲೇಔಟ್ ಹೆಸರೇನು ಮ್ಯಾಮ್? ಮ್ಯಾಮ್ ಲೇಔಟ್ ಬಂದು BGS ಲೇಔಟ್. ಓಕೆ, ಲೇಔಟ್ ಹೆಸರು ಬಂದ್ಬಿಟ್ಟು BGS ಲೇಔಟ್. ಓಕೆ ಮ್ಯಾಮ್, ಇವಾಗವರೆಗೂ ನಿಮ್ಮ ಕಂಪ್ನಿ ಕಡೆಯಿಂದ ಎಷ್ಟು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದೀರಾ ಮ್ಯಾಮ್? ನಮ್ಮ ಕಂಪ್ನಿ ಕಡೆಯಿಂದ ಇವಾಗ 18 to 19 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಇನ್ನ ಆನ್ ಗೋಯಿಂಗ್ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಮೀನ್ಸ್ ಹೊಸ ಪ್ರಾಜೆಕ್ಟ್ಸ್ ಅಪ್ಕಮಿಂಗ್ ಬರ್ತಾ ಇದೆ. ಹೌದು ಮ್ಯಾಮ್. ಓಕೆ, ಇನ್ನು ಒಳ್ಳೆ ಪ್ರಾಜೆಕ್ಟ್ಸ್ ನ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಮ್ಯಾಮ್? ಮ್ಯಾಮ್ ನಮ್ಮ ಆಫೀಸ್ ಲೊಕೇಶನ್ ಬಂದು ನಾಗರಬಾವಿ ಸರ್ಕಲ್ ಹತ್ರ ಇದೆ ಮ್ಯಾಮ್. ಓಕೆ, ಈ ಲೇಔಟ್ ಬಂದ್ಬಿಟ್ಟು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಇದೆ ಮೇಡಮ್? ಮ್ಯಾಮ್ ಇದು ಬಂದು 5 acres ಅಲ್ಲಿ ಇದೆ. ಓಕೆ, ಅಂಡ್ 150 ಅನ್ನೋ ಅಷ್ಟು ಸೈಟ್ ನಾವ್ ಇದ್ ಮಾಡಿದೀವಿ, ಲೇಔಟ್ ಮಾಡಿದೀವಿ. ಇನ್ನ ಆನ್ ಗೋಯಿಂಗ್ 10 sites ಅವೈಲೇಬಲ್ ಇದೆ ಈಗ. ಓಕೆ, ಮೀನ್ಸ್ ಕಂಪ್ಲೀಟ್ ಎಲ್ಲ ಸೋಲ್ಡ್ ಔಟ್ ಆಗೋಗಿದೆ ಅಲ್ವಾ? ಸೋಲ್ಡ್ ಔಟ್ ಆಗಿದೆ. ಇನ್ನ 10 sites ಅವೈಲೇಬಲ್ ಇದೆ. ಇನ್ನ ಅಪ್ಕಮಿಂಗ್ ವರ್ಕ್ ಮಾಡ್ತಾ ಇದೀವಿ. ಓಕೆ, ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಹೌದು. ಗ್ರೇಟ್ ಅಲ್ವಾ ಮ್ಯಾಮ್? 150 sites ಇರೋದ್ರಲ್ಲಿ ಅವಾಗಲೇ ಸಾಕಷ್ಟು ಸೋಲ್ಡ್ ಔಟ್ ಆಗೋಗಿದೆ. ರಿಮೈನಿಂಗ್ ಓನ್ಲಿ 10 sites ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೊಕೇಶನ್ ಅದೇ ತರ ಇದೆ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಸರೌಂಡಿಂಗ್ ಸಕ್ಕದಾಗಿರೋ ಮನೆಗಳ ಕನ್ಸ್ಟ್ರಕ್ಷನ್ ಆಗೋಗಿದೆ. ಹಾಗೆ ಇನ್ನೊಂದೇನಪ್ಪ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, BDA ಅಪಾರ್ಟ್ಮೆಂಟ್ಸ್ ಗೆ ತುಂಬಾನೇ ನಿಯರ್ ಬೈ ಇದೆ. ಬ್ಯಾಕ್ ಸೈಡ್ ನೋಡ್ಬೋದು ಅಪಾರ್ಟ್ಮೆಂಟ್ಸ್ ಕೂಡ ಲೇಔಟ್ ಇಂದಾನೆ ಕಾಣಿಸುತ್ತೆ. ಹಾಗೆ ರೈಟ್ ಸೈಡ್ ಕೂಡ ನೋಡ್ಬೋದು ನೀವು, BGS ಸ್ಕೂಲ್ ಗೆನೆ ಅಟ್ಯಾಚ್ ಆಗಿರುವಂತ ಲೇಔಟ್. ಮ್ಯಾಮ್ ಇವಾಗ ಟೋಟಲ್ ಆಗಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಮ್ಯಾಮ್? 10 sites ಅಂತ ಹೇಳಿದ್ರೆ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ ಮ್ಯಾಮ್ ಇಲ್ಲಿ? ಮ್ಯಾಮ್ ಡೈಮೆನ್ಷನ್ ಬಂದು 30-50 ಅವೈಲೇಬಲ್ ಇದೆ. ಓಕೆ, ಅಂಡ್ ಫೇಸಿಂಗ್ ಕೂಡ ಆಲ್ ಸೈಟ್ಸ್ ಅವೈಲೇಬಲ್ ಇದೆ. ಓಕೆ, ಆಲ್ ಫೇಸಿಂಗ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ನೋಡಿ ಫ್ರೆಂಡ್ಸ್, ಕೇವಲ ಒಂದು 10 sites ಅವೈಲೇಬಲ್ ಇದೆ. ಅದು ಕೂಡ ಎಲ್ಲಾ ಫೇಸಿಂಗ್ ಕೂಡ ಇದೆ. ಸೈಟ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 30-50 sites ಅವೈಲೇಬಲ್ ಇದೆ. ಓಕೆ ಮ್ಯಾಮ್, ಏನಾದ್ರು ಕಾರ್ನರ್ ಸೈಟ್ಸ್ ಏನಾದ್ರು ಅವೈಲೇಬಲ್ ಇದೆಯಾ? ಮ್ಯಾಮ್ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ ಅದು ಕೂಡ. ಓಕೆ ಮೇಡಮ್, ಲೇಔಟ್ ಗೆ ರೋಡ್ಸ್ ಕೊಟ್ಟಿದ್ದೀರಾ ಮೇಡಮ್? ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಮ್ಯಾಮ್? ಮ್ಯಾಮ್ ಮೇನ್ ರೋಡ್ ಬಂದ್ಬಿಟ್ಟು 40 feet ಇದೆ. ಅಂಡ್ ಸಬ್ ರೋಡ್ ಬಂದ್ಬಿಟ್ಟು 30 feet ಇದೆ ಮ್ಯಾಮ್. ಮೇಡಮ್, ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಮ್ಯಾಮ್? ಮ್ಯಾಮ್ ಕನೆಕ್ಟಿವಿಟಿ ಬಂದು ಇದು ಸೆಂಟರ್ ಆಫ್ ದ ಸಿಟಿಲಿ ಇದೆ. ಅಂಡ್ ನಿಮಗೆ ಇಲ್ಲಿ ನೈಸ್ ರೋಡ್ ಹತ್ರ ಇದೆ. ಪ್ಲಸ್ ಬೆಂಗಳೂರು ಟು ಮೈಸೂರು ಹೈವೇ ಇದೆ. ಆಮೇಲೆ ಮೆಟ್ರೋ ಇದೆ. ಸಖತ್ ಫೆಸಿಲಿಟೀಸ್ ಇದೆ ಮ್ಯಾಮ್. ಓಕೆ, ಮೀನ್ಸ್ ತುಂಬಾನೇ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಸಿಟಿ ಕೂಡ ಹತ್ರ ಇದೆ ಅಲ್ವಾ ಮ್ಯಾಮ್? ಓಕೆ, ನೋಡಲ್ಲ ಫ್ರೆಂಡ್ಸ್, ಸಿಟಿಗೂ ಕೂಡ ಹತ್ರದಲ್ಲಿದೆ. ಹಾಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕೂಡ ತುಂಬಾನೇ ನಿಯರ್ ಬೈ ಅಂತ ಹೇಳ್ಬೋದು. ಕುಂಬ್ಳಗೋಡ್ ಸರ್ಕಲ್ ಇಂದಾನು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿಂದನೂ ಕೂಡ ತುಂಬಾನೇ ನಿಯರ್ ಬೈ. ಕೇವಲ ಒಂದು 2 kilometers ಡ್ರೈವ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಮೇಡಮ್, ಇವಾಗ ನಿಮ್ಮ ಲೇಔಟ್ ಅಲ್ಲಿ ಯಾರಾದ್ರೂ ಇವಾಗ ಬಂದು ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರ ಮೇನ್ ನೋಡೋದು ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಹಾಗೂ ಸೂಪರ್ ಮಾರ್ಕೆಟ್ಸ್. ಮೇಡಮ್, ಸ್ಕೂಲ್ಸ್ ಯಾವ್ದಾದ್ರು ನಿಯರ್ ಬೈ ಇದೆ ಮ್ಯಾಮ್ ಇಲ್ಲಿ? ಮ್ಯಾಮ್ ಸ್ಕೂಲ್ ಇಲ್ಲೇ ನಿಯರ್ ಬೈ ಇದೆ ಅಲ್ಲ ಮ್ಯಾಮ್? BDS ಸ್ಕೂಲ್ ಇದೆ. ಆಮೇಲೆ ನೀವು ಬರ್ತಾ ನೋಡಿದ್ರಿ ಸ್ವಾಮಿ ವಿವೇಕಾನಂದ ಸ್ಕೂಲ್ ಇದೆ. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ. ತುಂಬಾ ನಿಯರ್ ಬೈ ಕಾಲೇಜಸ್ ಇದೆ ಮ್ಯಾಮ್. ಸೊ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ನಿಯರ್ ಬೈ ಸೈಟ್ ಪರ್ಚೇಸ್ ಮಾಡಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್. ಇವಾಗ ಆಮೇಲೆ ನೆಕ್ಸ್ಟ್ ಬರೋದು ಮೇನ್ ಗ್ರೋಸರೀಸ್. ಮ್ಯಾಮ್, ಗ್ರೋಸರಿ ಶಾಪ್ಸ್ ಏನಾದ್ರು ಅವೈಲೇಬಲ್ ಇದೆ ಈ ಸೈಡ್? ಮ್ಯಾಮ್ ತುಂಬಾ ಸೂಪರ್ ಮಾರ್ಕೆಟ್ಸ್ ಕೂಡ ಅವೈಲೇಬಲ್ ಇದೆ. ನಿಯರ್ ಬೈ ಇದೆ. ಲೇಔಟ್ ಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಮ್ಯಾಮ್? ಅಮ್ಯುನಿಟೀಸ್ ಬಂದ್ಬಿಟ್ಟು ನಮಗೆ ಲೈಟ್ ಕೂಡ ಕೊಟ್ಟಿದೀವಿ. ಎಲೆಕ್ಟ್ರಿಸಿಟಿ ಆಗೋಗಿದೆ. ಡ್ರೈನೇಜ್ ಇದೆ. ವಾಟರ್ ಬೋರ್ವೆಲ್ ಇದೆ. ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿದೆ ಮೇಡಮ್. ರೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮೇಡಮ್, ವಾಟರ್ ಸಪ್ಲೈ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಮೇಡಮ್, ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಟ್ಟಿದ್ದೀರಾ?
ಮ್ಯಾಮ್ ಇಲ್ಲಿ ನಮ್ದೇ ಬೋರ್ ಕೂಡ ಇದೆ, ಆಮೇಲೆ ಪಂಚಾಯತ್ ಇಂದ ನಮಗೆ ನೀರ್ ಸಪ್ಲೈ ಇದೆ. ಆಮೇಲೆ ಇಲ್ಲೆಲ್ಲರೂ ನೀವು ನೋಡ್ಬೋದು ಮನೆ ಕಟ್ಟಿಸ್ತಿರೋರೆಲ್ಲ ನಮ್ಮ ಲೈಕ್ ವಾಟರ್ ಸೋರ್ಸ್ ಇಂದಾನೆ ಕಟ್ಟಿಸ್ತಾ ಇದಾರೆ. ಬೋರ್ ಇಂದ ಕೂಡ ಮತ್ತೆ ಪಂಚಾಯತ್ ನೀರು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹೌದು ಮ್ಯಾಮ್. ಓಕೆ, ಅವಾಗ್ಲೇ ನೋಡ್ಬೋದು ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ, ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಮ್ಯಾಮ್ ಅಲ್ವಾ. ಇನ್ನು ಸುಮಾರು ಮನೆಗಳು ಕೂಡ ಹೊಸ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತೇ ನೀವು ಸೈಟ್ ತಗೊಂಡು ನಾಳೆನೆ ನೀವು ಮನೆ ಸ್ಟಾರ್ಟ್ ಮಾಡ್ಬೋದು. ಸೊ ಆ ತರ ಎಲ್ಲಾ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ನಿಮ್ ಲೇಔಟ್ ಅಲ್ಲಿ. ಮ್ಯಾಮ್, ಇವಾಗ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರ್ತಾರೆ, ಬಂದು ಲೇಔಟ್ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಮ್ಯಾಮ್ ಹೆಂಗೆ ಮ್ಯಾಮ್ ಇವಾಗ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಮ್ಯಾಮ್? ಮ್ಯಾಮ್ ವಿಸಿಟ್ ಮಾಡೋರ್ಗೆ ನಮ್ ಕಡೆಯಿಂದ ಕ್ಯಾಬ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಮೇಡಮ್ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳಿದ್ರಿ. ಮೇಡಮ್ ನಮ್ ವೀಕ್ಷಕರು ಎಲ್ಲರೂ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಪರ್ ಸ್ಕ್ವೇರ್ ಫೀಟ್ ಏನ್ ಕೋಟ್ ಮಾಡ್ತಾ ಇದೀರಾ ಮೇಡಮ್? ಮ್ಯಾಮ್ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 2499 ಇದೆ. ಓಕೆ, 2499 rupees ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀರಾ. ಮೇಡಮ್ ನಮ್ಮ ಚಾನೆಲ್ ಇಂದ ಬಂದವ್ರಿಗೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಮ್ಯಾಮ್? ಡೆಫಿನೆಟ್ಲಿ ಮ್ಯಾಮ್, ನಿಮ್ ಕಡೆಯಿಂದ ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಇವಾಗ ಎಷ್ಟೋ ಜನಕ್ಕೆ ಅಷ್ಟೊಂದು ಒಂದೇ ಸಲ ಅಮೌಂಟ್ ಕೊಟ್ಟು ತಗೊಳೋದಕ್ಕಾಗಲ್ಲ ಮೇಡಮ್, ಅವ್ರಿಗೆ ಏನಾದ್ರು ಲೋನ್ ಫೆಸಿಲಿಟಿ ಏನಾದ್ರು ಸಿಗುತ್ತಾ ಮ್ಯಾಮ್? ಎಸ್ ಮ್ಯಾಮ್, ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಆಮೇಲೆ ಅವ್ರ ಪ್ರೊಫೈಲ್ ಗೆ ಅಪ್ ಟು 70 to 80% ಅವೈಲೇಬಲ್ ಇದೆ ಮ್ಯಾಮ್. ಓಕೆ, ಅವರ ಪ್ರೊಫೈಲ್ ಮೇಲೆ 70 to 80% ವರೆಗೂ ಲೋನ್ ಅವೈಲೇಬಲ್ ಇದೆ. ಓಕೆ ಮೇಡಮ್, ಇವಾಗ ಲೇಔಟ್ ಯಾರಾದ್ರೂ ಬಂದ್ರು, ಸೈಟ್ ಏನಾದ್ರು ಇಷ್ಟ ಆದ್ರೆ ಮೇಡಮ್ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ? ಮ್ಯಾಮ್ ಅವರು ಫಸ್ಟ್ ಬಂದ್ ಸೈಟ್ ವಿಸಿಟ್ ಮಾಡ್ಲಿ. ಸೊ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಬುಕಿಂಗ್ ಪ್ರೈಸ್ ಬಂದು 1 lakh ಇರುತ್ತೆ. ಈಗ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟಾದ್ಮೇಲೆ ನೀವು ನಿಮ್ ನಿಯರ್ ಬೈ ಲಾಯರ್ಸ್ ನ ಹೋಗಿ ಡಾಕ್ಯುಮೆಂಟ್ ತೋರಿಸಿ ಎಲ್ಲ ವೆರಿಫೈ ಮಾಡಿಸಿ ಓಕೆ ಆದ್ರೆ ಬಂದ್ಬಿಟ್ಟು ನೀವು ಸೈಟ್ ಪರ್ಚೇಸ್ ಮಾಡ್ಬೋದು. ಇಲ್ಲ ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಮೌಂಟ್ ರೀಫಂಡೇಬಲ್ ಕೂಡ ಇರುತ್ತೆ. ನೋಡೋಣ ವೀಕ್ಷಕರೇ, ಮೇಡಮ್ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಬುಕಿಂಗ್ ಪ್ರೊಸೆಸ್ ಅಂತ ಇದೆ. 1 lakh ಪೇ ಮಾಡಿದ್ರೆ ನಿಮ್ಗೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಒಬ್ರಲ್ಲ ಇಬ್ರು ಲಾಯರ್ ವೆರಿಫೈ ಮಾಡಿಸ್ಕೊಳ್ಳಿ. ಎಲ್ಲ ಲೀಗಲ್ ಎಲ್ಲ ಒಪಿನಿಯನ್ ಓಕೆ ಅಂತ ಹೇಳಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಆದ್ರೂ ಹೋಗ್ಬೋದು. ಇಲ್ಲಾಂದ್ರೆ ನಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂತ ಕೂಡ ರೀಫಂಡ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬಹುದು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಲೇಔಟ್ಗೆ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.